ನಮಸ್ಕಾರ ಸ್ನೇಹಿತರೆ, ನಿನ್ನೆ ಬಂದ್ಬಿಟ್ಟು ಹಸ್ಬೆಂಡ್ ಆ್ಯಂಡ್ ವೈಫು ದುನ್ಸಂದ್ರ ಕ್ರಾಸಿಂದ ಬಂದರು. ಅವರು ಮಗುನ ಎತ್ಕೊಂಡು ಬಂದಿದ್ದಾರೆ ಡೆಮೋ ನೋಡೋದಕ್ಕೆ. ಅವ್ರ ಕೈಲೆಲ್ಲ ಡೆಮೋ ಮಾಡಿಸಿದ್ವಿ ಮತ್ತು ಅವರೇ ಎಲ್ಲ ಇದು ಮಾಡಿ ಅವ್ರದ್ದು ಆಲ್ರೆಡಿ ಟೈಲರಿಂಗ್ ಶಾಪ್ ಇದೆ. ಈಗ ನೋಡಿ ಸ್ನೇಹಿತರೆ ನಮಸ್ಕಾರ. ನೋಡಿ ಇವರು ಮೇಡಮ್ ಅವರು ಮತ್ತು ಸಾರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಮಿಷಿನ್ ನೋಡೋದಕ್ಕೆ ಡೆಮೋನ್ ತೊಗೊಳೋದಕ್ಕೆ ಬಂದಿದ್ದಾರೆ. ಅವ್ರನ್ನೇ ಕೇಳೋಣ ಎಕ್ಸ್ಪೀರಿಯೆನ್ಸು ಯಾವ ಥರ ಇದೆ ಏನು ಅಂತ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲಿಂದ ನೀವು ಬಂದಿರೋದು? ದೊಡ್ಡ ಕ್ರಾಸಿಂದ. ದುನ್ಸಂದ್ರ ಕ್ರಾಸಿಂದ. ಪರವಾಗಿಲ್ಲ, ಮಾತಾಡಿ, ಏನೂ ಇದಿಲ್ಲ. ಮೇಡಮ್ ನಿಮಗೆ ಈಗ ಯಾವ ಥರ ನಿಮ್ಗೆ ಗೊತ್ತಾಯ್ತು ಇದು ನಾವು ಮಿಷಿನ್ ಇಲ್ಲಿ ಸೇಲ್ ಮಾಡ್ತಾ ಇದ್ದೀವಿ? ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಬಂದ್ವಿ. ಅದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಲೊಕೇಶನ್ ಕಳಿಸ್ತೀರಿ, ಆಮೇಲೆ ಬಂದ್ವಿ ಸರ್. ಮೇಡಮ್ ಈಗ ನಿಮ್ಮ ಸೀರೆ ಈಗ ನಿಮ್ಮ ಕೈಲೇ ಮಾಡಿಸಿದ್ರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ತುಂಬ ಚೆನ್ನಾಗಿ ಬಂತು, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಚೆನ್ನಾಗಿ ಮಾಡ್ಬೋದು. ಸರ್ ನಿಮ್ಗೇನು ಅನಿಸುತ್ತೆ? ಮೇಡಮ್ ಅವ್ರು ಮಾಡಬಹುದು ಅನ್ನಿಸ್ತಾ ಹೆಂಗೆ ಸರ್? ಇಲ್ಲ ಸರ್, ಇದು ಮಾಡ್ಬೋದು. ಅಂದರೆ ನಾವು ಎಲ್ಲ ಕೆಲಸಕ್ಕೂ ಗಂಡಸೇ ಇರಬೇಕಂತಾರೆ, ಬಟ್ ಈ ಕೆಲಸ ಆರಾಮಾಗಿ ಹೆಂಗಸರು ಮಾಡ್ಕೊಬೋದು. ರಿಸ್ಕ್ ಇಲ್ದಿರೋ ಕೆಲಸ, ಆರಾಮಾಗಿ ದುಡ್ಡು ಮಾಡ್ಬೋದು ಮತ್ತು ಕೆಲಸನೂ ಚೆನ್ನಾಗಿ ಮಾಡ್ಕೊಬೋದು. ಏನೋ ಪ್ರಾಬ್ಲಮ್ ಇಲ್ದಿರ ಮನೇಲೇ ಇಟ್ಕೊಂಡು ಬೇಕಾದ್ರೆ ಮಾಡ್ಕೊಬೋದು. ಇದು ಮನೆಯವ್ರಿಗೆ ಲೇಡೀಸ್ಗೆ ಏನೋ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಏನೂ ತೊಂದರೆ ಇಲ್ಲ. ಬೇಕಾದ್ರೆ ಮನೇಲಿ ಇಟ್ಕೊಂಡು ಕೂಡ ಮಾಡಿದ್ರೂ ಇದು ವರ್ಕೌಟ್ ಆಗುತ್ತೆ. ಇವಾಗ ನಿಮ್ಗೆ ಅನುಭವ ಸರ್, ಇದು ಮಿಷಿನ್ ತೊಗೊಂಡು ಹಾಕ್ಕೊಂಡು ಮಾಡಬಹುದು ಅಂತಿದೆಯಾ? ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಏನು ಥ್ಯಾಂಕ್ ಯು ಸರ್, ವೆರಿ ಮಚ್. ಓಕೆ, ಥ್ಯಾಂಕ್ ಯು.